गुरुदेवो महेश्वरः गुरु साक्षात् परब्रह्म तस्मै ಶ್ರೀ ಗುರುವೇ ನಮಃ. ಜಡಿಬೂಟಿ ದಿನಾಚರಣೆ ಪೂಜ್ಯ ಆಚಾರ್ಯ ಬಾಲಕೃಷ್ಣಾಜಿ ಜನ್ಮದಿನದ ಪ್ರಯುಕ್ತ ಜಡಿಬೂಟಿ ಅಂದರೆ ಗಿಡಮೂಲಿಕೆ ದಿವಸ ಹಾಗೂ ಗುರುಪೂರ್ಣಿಮೆಯನ್ನ ಹುಕ್ಕೇರಿ ಪತಂಜಲಿ ಯೋಗ ಸಮಿತಿ ಹಾಗೂ ವಿಜಯ ರವದಿ ಸಮಾಜ ಸೇವಾ ಸಂಸ್ಥೆ ಹುಕ್ಕೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಜರುಗಿತು. ರವದಿ ಫಾರ್ಮ್ ಹೌಸ್ ಮುಖ್ಯಸ್ಥರಾದ ಶ್ರೀ ವಿಜಯ ರವದಿ ಅಧ್ಯಕ್ಷತೆ ವಹಿಸಿದರು. ತುಳಸಿ ಗಿಡಕ್ಕೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಈ ಸಮಾರಂಭದಲ್ಲಿ ಮಾತನಾಡಿದ ಶ್ರೀ ಸಂಜಯ್ ಕುಸ್ತಿಕಾರ್, ರಾಜ್ಯ ಕಿಸಾನ್ ಪ್ರಭಾರಿಗಳು ಗಿಡಮೂಲಿಕೆಯಲ್ಲಿ ತನ್ನದೇ ಆದ ವಿಶೇಷತೆ ಹೊಂದಿದೆ. ನಮ್ಮ ಮನೆ ಅಂಗಳದಲ್ಲಿ ಇರುವ ಗಿಡಮೂಲಿಕೆಯಲ್ಲಿ ಅಗಾಧವಾದ ಶಕ್ತಿ ತುಂಬಿದೆ ಹಾಗೂ ಯೋಗದಿಂದ ರೋಗ ಮುಕ್ತವಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಸಂಭಾಜಿ ನಿಂಬಾಳ್ಕರ್ ಹಾಗೂ ವಸಂತ್ ಹೊಸಮನಿ ಇವರು ವಾಯು ತತ್ವ, ಜಲತತ್ವ ಹಾಗೂ ಸಸ್ಯಗಳ ತತ್ವ ಸವಿಸ್ತಾರವಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀ ಸಂಜಯ್ ಕುಸ್ತಿಗಾರ್, ಶ್ರೀ ವಸಂತ್ ಹೊಸಮನಿ, ಶ್ರೀ ಸಂಭಾಜಿ ನಿಂಬಾಳ್ಕರ್, ಶ್ರೀ ಬಾಲಕೃಷ್ಣ ಕೋಳೆಕರ್, ಶ್ರೀ ಕುಮಾರ್ ಬಡಿಗೇರ್, ಶ್ರೀ ಸಂದೀಪ್ ಸೂರ್ಯವಂಶಿ, ಶ್ರೀಮತಿ ರಾಜಶ್ರೀ ಹೊಸಮನಿ, ಶ್ರೀಮತಿ ಮಂಗಲಾ ರಾಣವಗೋಳ್, ಶ್ರೀಮತಿ ಶಕುಂತಲಾ ದೊಡ್ಲಿಂಗನವರ್ ಹಾಗೂ ಹುಕ್ಕೇರಿ ಪತಂಜಲಿ ಸದಸ್ಯರು. ಇದು ಜಿಲ್ಲಾ ಮಟ್ಟದ ಕಾರ್ಯಕ್ರಮವಿದ್ದು ಚಿಕ್ಕೋಡಿ, ರಾಯಬಾಗ್, ಹಾರುಗೇರಿ, ಸಂಕೇಶ್ವರ, ಅಥಣಿ ರಾಜ್ಯ ಕಿಸಾನ್ ಪಂಚಾಯಿತಿ ಪ್ರಭಾರಿಗಳು, ಜಿಲ್ಲಾ ತಾಲೂಕು ಪ್ರಭಾರಿಗಳು, ವಿಶೇಷ ಯೋಗ ಗುರುಗಳು, ಮಹಿಳೆಯರು, ಯೋಗ ಸದಸ್ಯರು ಉಪಸ್ಥಿತರಿದ್ದರು. ಯೋಗ ಉಚಿತ, ಆರೋಗ್ಯ ಖಚಿತ, ಸತ್ಸಂಗ ಉಚಿತ, ಮಾನಸಿಕ ದೂರು ಖಚಿತ. ಬನ್ನಿ ಗಿಡಮೂಲಿಕೆಗಳನ್ನ ಬಳಸೋಣ, ದೇಶದ ಸಂಪತ್ತನ್ನ ಉಳಿಸೋಣ. ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ. ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ, CL9 ಕನ್ನಡ ನ್ಯೂಸ್, ಹುಕ್ಕೇರಿ. ನಮಗೆ ಜ್ಞಾನ ಇಲ್ಲ ಅಂದ್ರೆ ಈಗ ಅವಾಗಲೇ ನೋಡ್ರಿ, ನೀವೆಲ್ಲ ನೋಡಿದ್ರಿ, ತುಳಸಿ ಗಿಡಕ್ಕೆ ನೀರು ಹಾಕುವಾಗ ನಾನೇನು ಮಾಡಿದೆ, ನನ್ನ ಮೊಬೈಲ್ಗೆ 2 ಎಲೆ ಹರ್ಕೊಂಡೆ, ಮೊಬೈಲ್ ಹಿಂದ್ಗಡೆ ಹಾಕಿದ್ದೀನಿ. ಕಾಣ್ತಾ ಇದೆ ಕವರ್ ಹಿಂದ್ಗಡೆ? ಕಾಣ್ತಾ ಇದೆಯಲ್ಲ? ಇವಾಗ ನಿಮ್ಗೆಲ್ಲ ಗೊತ್ತಿದೆ 4G ಹೋಗಿ ಇವಾಗ ಏನು ಬಂದಿದ್ದೇನೆ, 4G ಹೋಯ್ತು, ಈಗ 5G ಬಂದಿದ್ದು ಗೊತ್ತೇ ನಿಮಗೆಲ್ಲ, ಹೌದಾ? ಅದರ ರೇಂಜ್ ಇನ್ನೂ ಫಾಸ್ಟ್ ಇದೆ. 10 ನಿಮಿಷ ನೀವೇನಾದರೂ ಮೊಬೈಲ್ದಲ್ಲಿ ಹೀಗೆ ನೋಡ್ರಿ, ಏನಾದರೂ ನೋಡ್ತಾ ಇದ್ರೆ ಏನು ಮಾಡ್ತೀವಿ, ನಿಮಗೆ ಕೈ ನಡಗ ಬರ್ತಾ ಇದೆ, ಕೈ ಹೆವಿ ಅನಿಸ್ತಾ ಇದೆ. ಯಾಕೆ? ನಮ್ಮ ಮೆಮರಿ ಪವರ್ ಮೇಲೆ ಇದು ಕೆಲಸ ಮಾಡ್ತಾ ಇದೆ. ಅದೇ 2 ಎಲೆ ತುಳಸಿ ಹಾಕ್ರಿ, ನೀವು ಅರ್ಧ ಗಂಟೆ ಹೀಗೆ ಹಿಡಿದಿದ್ರು ಕೂಡ ನಿಮ್ಮ ಕೈಗೆ ನಡಗ ಬರಲ್ಲ. ಇದನ್ನು ಪ್ರಾಕ್ಟಿಕಲಿ ನೋಡ್ರಿ, ಸ್ವಾಮೀಜಿಯವರು ಉಡುಪಿಗೆ ಬಂದಾಗ 2 ವರ್ಷ ಅಲ್ಲ 5 ವರ್ಷ ಹಿಂದ್ಗಡೆ ಉಡುಪಿಗೆ ಬಂದಾಗ ಹೇಳಿದರು, ದ ಮೊಬೈಲ್ ರಿಫ್ಲೆಕ್ಷನ್ ವೇವ್ಸ್ ಕ್ಯಾನ್ ಗಿವ್ ಯುವರ್ ನರ್ವಸ್ ಸಿಸ್ಟಮ್ ವೀಕ್ನೆಸ್ ಅಂತ ಹೇಳಿದರು. ತುಳಸಿ ಇದೆನಾ? ತುಳಸಿ ಇರೋದ್ರಿಂದ ಒಳ್ಳೆ ಗಾಳಿ ನಮ್ಮ ಬಾಗಿಲದಿಂದ ಎಂಟ್ರಿ ಆಗುತ್ತೆ, ಅದಕ್ಕೆ ಬಾಗಿಲು ಮುಂದ್ಗಡೆ ಇಡ್ತಾರೆ. ಯಾವುದೇ ನೆಗೆಟಿವ್ ಎನರ್ಜಿ ಒಳಗಡೆ ಬರಬಾರ್ದು. ಓಕೆ, ಇದು ಒಂದು ಗೊತ್ತಿರೋದು. ಹಾಗೆ ತುಳಸಿ ಎಲೆಯನ್ನು ನೀವು ಸೇವನೆ ಮಾಡ್ತಾ ಇದ್ರೆ, ಅದರ ಕಷಾಯ ಕುಡಿತಾ ಇದ್ರೆ ಜ್ವರ, ಮಲೇರಿಯಾ, ಡೆಂಗು, ಓಕೆ, ಇವಾಗ ಬರ್ತಕ್ಕಂಥದ್ದು ಟೈಫಾಯ್ಡ್, ಇದೆಲ್ಲ ಕೋವಿಡ್ ಸೆನ್ಸೇಷನ್ಸ್, ಇವೆಲ್ಲ ಕೂಡ ಆ್ಯಂಟಿ ಬ್ಯಾಕ್ಟೀರಿಯಲ್ ಕೆಲಸ ಮಾಡುವಂಥದ್ದು ಒಂದೇ ಒಂದು ಗಿಡದಲ್ಲಿದೆ. ಇದು 2 ಫೂಟ್ ತುಳಸಿಯಲ್ಲಿದೆ. ಓಕೆ, ಯಾರ ಮನೆ ಮುಂದಿಲ್ಲ ಇವತ್ತಿಂದನೇ ಅವ್ರ ಮನೆ ಮುಂದೆ ಹಚ್ಚುವಂಥ ಪ್ರಯತ್ನ ಮಾಡಿರಿ. 2ನೇದು ಅಲೋವೆರಾ, ಯಾವುದ್ರಿ? ಲೋಳಸೂರ. ಲೋಳಸೂರು ನೀರು ಹಾಕಿಲ್ಲ ಅಂದ್ರೂ ಕೂಡ ಅದು ಬೆಳೆಯುತ್ತೆ, ಹೌದಾ? ಹಾಗೆ ಕೂಡ ನೋಡ್ರಿ, ಅದನ್ನು ಯಾರು ಸ್ವೀಕಾರ ಮಾಡ್ತಾರೆ, ವಾತದ ಸಮಸ್ಯೆ ದೂರ ಆಗುತ್ತೆ. ಕೂದಲಿನ ಸಮಸ್ಯೆ, ಕಣ್ಣಿನ ಸಮಸ್ಯೆ, ಹೊಟ್ಟೆ ಸಮಸ್ಯೆ, ಮೋಷನ್ ಸಮಸ್ಯೆ, ಎಲ್ಲ ಸಮಸ್ಯೆಗೆ ಒಂದೇ ರೋಗಕ್ಕೆ ಒಂದೇ ಔಷಧಿ. ಅದಕ್ಕೆ ಪತಂಜಲಿದ ಎಲ್ಲ ಅಂಗಡಿಯಲ್ಲಿ ಕೂಡ ಇದೆ, ಅದು ರೆಡಿಮೇಡ್ ಇದೆ. ನೀವು ತಗೋಬೇಕು, ಕುಡಿಬೇಕು, ಅಷ್ಟೇ ಇದೆ. ಇದು ಅಮೃತದ ಬಳ್ಳಿ. ಇದು ನೋಡ್ರಿ ಒಣಗುತ್ತೆ, ಆದರೆ ಮಳೆ ಬಂದ ತಕ್ಷಣ ಮತ್ತೆ ಸಿಗುತ್ತೆ. ಅದಕ್ಕೂ ಕೂಡ ನೀವು ನೀರು ಹಾಕಿಲ್ಲ, ಅದು ಮರ್ತಿದ್ದೀರಿ ಅಂದ್ರೂ ಕೂಡ ಅದು ನಾಶನೇ ಆಗಿಲ್ಲ. जो स्वयं नाश नहीं होता और दूसरों को भी नाश नहीं करता, इसीलिए उसको अमृत किया ಅನ್ನುವಂಥದ್ದಕ್ಕೂ ಯಾಕೆ ಇಟ್ಟರೆ ಅದು ನಾಶ ಆಗಲ್ಲ, ಅದನ್ನು ತಿನ್ನೋರು ಕೂಡ ನಾಶ ಮಾಡಲ್ಲ. ಅದರ ಕಷಾಯನ ನೀವು ಕುಡಿತಾ ಇದ್ರೆ ಇಮ್ಯುನಿಟಿ ಪವರ್, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ.
ನಾವು ಕೂಡ ಒಂದು ಸಹಯೋಗ ಶಿಕ್ಷಕರ ತರಬೇತಿಯನ್ನು ಮಾಡ್ತಾ ಇದ್ದೀವಿ. ಎಷ್ಟು ದಿನ ತರಬೇತಿ ತಗೊಳತ್ತು? ಹೊಸಪೇಟೆಯಲ್ಲಿ ಆಯಿತು, ಚಿತ್ರದುರ್ಗದಲ್ಲಿ ಆಯಿತು, ಇವಾಗ ನಡೀತಾ ಇದೆ ಕಲಬುರಗಿಯಲ್ಲಿ, ಹೀಗೆ ಅನೇಕವಾಗಿ ಆಗ್ತಾ ಇದೆ. ಅದಕ್ಕೆ ಭವನ್ಲಾಲ್ 32,123 ವರ್ಷ ಅತೀತಂತ, ಸುಮಾರಾಗಿ 200 ಕೋಟಿ ವರ್ಷದ ಇತಿಹಾಸ ಇದೆ ಅಂತೆ ಭಾರತದ. ಹಾಗೆ ಆಯುರ್ವೇದಿಕ್ ಯಾವತ್ತು ಪ್ರಾರಂಭ ಆಗಿದೆ ಅಂದರೆ ಧನ್ವಂತರಿ ಅವರಿಂದ ಪ್ರಾರಂಭ ಆಗಿರುವಂಥ ಆಯುರ್ವೇದಿಕ್ ಔಷಧಿಯನ್ನು ಇವತ್ತು ಇಡೀ ವಿಶ್ವದ ಹರ್ಬಲ್ ಆ್ಯಂಡ್ ಸೈಕ್ಲೋಪೀಡಿಯಾ ಸಂಪೂರ್ಣ ಆಗಿರುವಂಥ 110 ವಾಲ್ಯೂಮ್ ಬುಕ್ಕನ್ನು ನಿರ್ಮಾಣ ಮಾಡಿದಂಥ ಯಾರಾದರೂ ಇದ್ದರೆ ಅದು ಏಕೈಕ ವ್ಯಕ್ತಿ ಆಚಾರ್ಯ ಶ್ರೀ ಬಾಲಕೃಷ್ಣ ಮಹಾರಾಜ್. ಎಲ್ಲರೂ ಕೂಡ ಯೋಗದಲ್ಲಿ ನಾವು ಮತ್ತೆ ಜೋಡಿಸಬೇಕಾಗಿದೆ. ಯಾಕಂದರೆ ಒಳ್ಳೆಯದನ್ನು ಮತ್ತೆ ಮುಂದುವರಿಸಬೇಕಾಗಿದೆ. ಇವತ್ತು ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ 10-12 ವರ್ಷದಲ್ಲಿ ಔಷಧ ಅಂಗಡಿ ಹೆಚ್ಚಾಗಿದೆ, ಡಾಕ್ಟರ್ಗಳು ಹೆಚ್ಚಾಗಿದೆ, ರೋಗಗಳು ಹೆಚ್ಚಾಗಿದೆ, ಆಗಿದೆ ಅಲ್ರಿ? ಅದ್ರ ಒಂದು ಶಿಕ್ಷಣ ಇರುತ್ತೆ. ಇದರಲ್ಲಿ ಸಂಪೂರ್ಣ ಆಗಿರುವಂಥದ್ದು ಯೋಗ, ಆಯುರ್ವೇದ, ಅಕ್ಯುಪ್ರೆಷರ್, ಹಾಗೆಯೇ ನ್ಯಾಚುರೋಪತಿ ಡಾಕ್ಟ್ರು ಕೂಡ ನಿಮಗೆ ಸಲಹೆ ಸಹಕಾರ ಅವರು ಕೂಡ ನೇರವಾಗಿ ನಿಮಗೆ ಬಂದು ಕೊಡ್ತಾರೆ. ಈಗ ನಮ್ಮ ಹತ್ರನೇ ಇವಾಗ ವೆಲ್ನೆಸ್ ಸೆಂಟರ್ ಆಗಿದೆ ಹುಬ್ಳಿಗೆ. ಸ್ವಾಮೀಜಿ ಮಹಾರಾಜರು ಕೂಡ 2 ಸಲ ವಿಸಿಟ್ ಮಾಡಿ ಅವ್ರು ಹೇಳಿದ್ರು, ಇಷ್ಟು ಸುಂದರ ಇಷ್ಟು ಸಣ್ಣ ಜಾಗದಲ್ಲಿ ಮಾಡಿರೋದು ಭಾರತದಲ್ಲಿನೇ ಅಪ್ರತಿಮವಾಗಿರುವಂಥ ಕೆಲಸ ಆಗಿದೆ ಅನ್ನುವಂಥದ್ದು ಕೂಡ ಹೇಳಿದರು ಸ್ವಾಮೀಜಿ. ಸಹೋದರ ಸಹೋದರಿ, ಇವತ್ತು ಭಾಳ ವಿಶೇಷ ದಿನಾಚರಣೆ. ಆಚಾರ್ಯ ಬಾಲಕೃಷ್ಣಜಿ ಮಹಾರಾಜ್ ಅವರ ಜನ್ಮದಿನ. ಬಹಳಷ್ಟು ಜನರಿಗೆ ಬಾಲಕೃಷ್ಣಜಿ ಮಹಾರಾಜ್ ಫಾರ್ಮ್ ಹೌಸಿನ ಒಂದು ಮುಖ್ಯಸ್ಥರಾಗಿರ್ತಕ್ಕಂಥ ವಿಜಯ ಪ್ರವದಿ ಅವರಿದ್ದಾರೆ. ನಮ್ಮ ಪತಂಜಲಿ ಕಿಸಾನ್ ಸಂಘಟನೆಯ ರಾಜ್ಯ ಪ್ರಭಾರಿ ಆದರಣೀಯ ಸಂಜಯ್ ಕುಷ್ಟಿಗರ್ಜಿ ಇದ್ದಾರೆ. ವಸಂತ ಹೊಸಮನಿ ಅವರಿದ್ದಾರೆ. ಅದಾದ್ಮೇಲೆ ಸಂಭಾಜಿ ನಿಂಬಾಳ್ಕರ್ ಅವರಿದ್ದಾರೆ. ಬಾಲಕೃಷ್ಣ ಕೋಳೆಕರ್ ಅವರಿದ್ದಾರೆ. ಅವರು ಒಂಥರ ಬ್ರಿಡ್ಜ್ ಇದ್ದಂಗ ಎತ್ತುವ ಕೆಲಸ ಮಾಡ್ತಾರೆ ನಮ್ಮ ಬಾಲಕೃಷ್ಣ ಕೋಳೆಕರ್ ಅವರು. ಅವರಿಂದನೇ ಇವತ್ತು ನಿಮ್ಮ ಜೊತೆ ಸಂವಾದ ಮಾಡಲಿಕ್ಕೆ ಸಾಧ್ಯ ಆಯಿತು. ಆಮೇಲೆ ಕುಮಾರ್ ಬಡ್ಗೇರ್ ಇದ್ದಾರೆ. ಆಮೇಲೆ ಸಂಜೆ ಸೂರ್ಯವಂಶಿ ಇದ್ದಾರೆ. ಎಲ್ಲ ಇವತ್ತು ಕೆಲವರ ಹೆಸರು ನಾನು ತಗೊಂಡಿರ್ಬೋದು, ಆದರೆ ಇಲ್ಲಿ ನಮ್ಮ ಅರುಗೇರಿ, ರಾಯಬಾಗ, ಚಿಕ್ಕೋಡಿ, ಸಂಕೇಶ್ವರ, ಅಥಣಿ, ಹುಕ್ಕೇರಿ ಎಲ್ಲ ಕಡೆಯವರು ಸಾಧಕರು ಇವತ್ತು ಇಲ್ಲಿ ಸೇರಿದ್ದೀರಿ. ವಿಶೇಷವಾದ ದಿನ ನೋಡಿ. ಸ್ವಾಮಿ ರಾಮದೇವರು ಯೋಗದಲ್ಲಿ ಏನೋ ಸಾಧನೆ ಮಾಡಿದ್ರೆ, ಆಚಾರ್ಯ ಬಾಲಕೃಷ್ಣ ಗುರೂಜಿ ಅವರು ಸಾಕ್ಷಾತ್ ಧನ್ವಂತರಿಯ ಒಂದು ಸ್ವರೂಪ ಆಗಿದ್ದಾರೆ. ತುಂಬಾನೇ ಇಡೀ ಜೀವನ ಈ ಗಿಡಮೂಲಿಕೆ ಮೇಲೆ ಸಂಶೋಧನೆ ಮಾಡಿ ಈ ದೇಶಕ್ಕೆ, ಈ ವಿಶ್ವಕ್ಕೆ ಅಪಾರ ಕೊಡುಗೆ ಇಬ್ರು ಮಹನೀಯರದಿದೆ. ಅವ್ರಿಷ್ಟೊಂದು ಮಾಡಬೇಕಾದ್ರೆ ನಾವು ಇಲ್ಲಿ ಹುಟ್ಟಿ ಈ ಭಾರತದ ಒಂದು ಋಣ ನಮ್ಮ ಮೇಲಿದೆ. ಅದರಿಂದ ಅಟ್ಲೀಸ್ಟ್ ನಾವು 10 ಜನರಿಗಾದ್ರೂ ಯೋಗದ ಬಗ್ಗೆ, ಈ ಗಿಡಮೂಲಿಕೆಗಳ ಬಗ್ಗೆ, ಸ್ವದೇಶಿ ಬಗ್ಗೆ, ನಮ್ಮ ಭಾರತದ ಸಂಸ್ಕೃತಿ ಬಗ್ಗೆ, ಪರಂಪರೆಗಳ ಬಗ್ಗೆ. ಯಾಕಂದ್ರೆ ಇತ್ತೀಚೆಗೆ ಈ ತರ ವಿಷಯ ಮಾತಾಡೋರು ಇವರು ಅಜ್ಞಾನಿಗಳು, ಇವ್ರ ತಿಳುವಳಿಕೆ ಇಲ್ಲ ಅಂತ ಸ್ವಲ್ಪ ಈಗಿನ ಬುದ್ಧಿಜೀವಿಗಳು ಮಾತಾಡ್ಬಿಡ್ತಾರೆ. ಕೊರೋನಾ ನಮ್ಗೆ ಬಹಳಷ್ಟು ಪಾಠ ಕಲಿಸಿದೆ. ಯೋಗದ ಶಕ್ತಿ, ಆಯುರ್ವೇದದ ಶಕ್ತಿ ಏನಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ಇನ್ನು 1% ಜನರಿಗೆ ಮಾತ್ರ ನಾವು ತಲುಪಿರೋದು. 99% ಜನ ಇನ್ನು ಈ ಯೋಗ, ಆಯುರ್ವೇದ, ಒಂದು ಈ ಸ್ವದೇಶಿ ಇದನ್ನು ಉಪಯೋಗ ಮಾಡ್ತಾ ಇಲ್ಲ. ನಾನು ಇವತ್ತಿನ ತಮ್ಮ ಈ ಸತ್ಸಂಗ, ಈ ಒಂದು ಸಮಾರಂಭದ ಮೂಲಕ ತಾವು ಎಷ್ಟು ಜನ ಉಪಸ್ಥಿತಿ ಇದ್ದೀರಿ ಅವರಿಗೆ ಆಹ್ವಾನ ಮಾಡ್ತಾ ಇದ್ದೀನಿ. ನಾವು ಕನಿಷ್ಠ 10 ಜನರಿಗೆ ಈ ಒಂದು ಸಂದೇಶವನ್ನು ರವಾನಿಸಬೇಕು. ಯಾಕಂದ್ರೆ ಯೋಗಿಗಳು ಸಹ ಬಹಳಷ್ಟು ಜನ ನಾನು ಯೋಗ ಮಾಡ್ತಾ ಇದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ ಅಂತ ಅವ್ರ ಪಾಡಿಗೆ ಅವ್ರು ಮಾಡಿದ್ರು ಸಹ ಅಷ್ಟು ಆನಂದ ಅವರು ಪಡೀಲಿಕ್ಕೆ ಆಗಲ್ಲ.
ಅವರು ಅದ್ರ ಬದಲು 10-20 ಜನರಿಗೆ ಈ ಅಭ್ಯಾಸ ಮಾಡಿಸಿದ್ರೆ ನಿಜವಾಗಿಯೂ ತುಂಬಾ ಆನಂದ ಪಡಿತಾರೆ. ಒಂದು ಮಾತು ನಾನು ಯೋಗ ಶಿಬಿರಗಳಲ್ಲಿ ಹೇಳ್ತಾ ಇದ್ದೀನಿ, ಏನಂತಂದ್ರೆ ನಾವು ಬೇರೆ ಬೇರೆ ವೃತ್ತಿಗಳು, ವ್ಯವಹಾರ, ಬಿಸ್ನೆಸ್, ನೌಕರಿ ಮಾಡಿ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ನಮ್ದು ಒಂದು ಕಡೆ ಇದ್ರೆ ಅದ್ರ ಜೊತೆ ಪುಣ್ಯದ ಬ್ಯಾಲೆನ್ಸ್ ಬಹಳ ಅಗತ್ಯ ಇದೆ. ಆ ಬ್ಯಾಂಕ್ ಬ್ಯಾಲೆನ್ಸ್ ಜೊತೆ ಪುಣ್ಯದ ಬ್ಯಾಲೆನ್ಸ್ ಇರ್ಲಿಲ್ಲಪ್ಪ ಅಂದ್ರೆ ನೀವು ಜೀವನದ ಆನಂದ ಪಡೀಲಿಕ್ಕೆ ಆಗೋದಿಲ್ಲ. ಆ ಪುಣ್ಯದ ಬ್ಯಾಲೆನ್ಸ್ ಹೆಂಗ್ ಬರ್ತದೆ? ನಾನು ಇವತ್ತು ಹೇಳಿದ್ರೆ ಈ ವಿಚಾರಗಳು 10 ಜನರಿಗೆ ನೀವು ಮುಂದೆ ಹೇಳಿದ್ರೆ, ನಾಳೆ ಯೋಗ ಮಾಡಿ ಅಂತ ಹೇಳಿ ನಾಳೆ ಯೋಗ ಶಿಬಿರಕ್ಕೆ ಬನ್ನಿ. ಎಲ್ಲ ಕಡೆ ಯೋಗ ಶಿಬಿರ ಇಲ್ಲ. ಅವ್ರಿಗೆ ಈ ಆನ್ಲೈನ್ ಬೆಳಿಗ್ಗೆ ನಾನು ದಿನ ಫೇಸ್ಬುಕ್ ಲೈವ್ ಬಂದು ಯೋಗಾಭ್ಯಾಸ ಮಾಡಿಸ್ತೀನಿ. ನೀವು ಇವತ್ತಿನ ಇರೋರು ಎಲ್ರು ನಾಳೆ ಬೆಳಿಗ್ಗೆ ಗುರುಜಿ ಜೊತೆ ಯೋಗ ಮಾಡಿ ಅಂತ ಹೇಳಿದ್ರೆ ಒಬ್ರೊಬ್ರದ್ದು 1 ಕೋಟಿದು ಪುಣ್ಯದ ಬ್ಯಾಲೆನ್ಸ್ ಜಾಸ್ತಿ ಆಗ್ತದೆ. ಅದಕ್ಕೆ ಇದು ಪುಣ್ಯದ ಬ್ಯಾಲೆನ್ಸ್ ಇದ್ರೆ ಜೀವನದ ಈ ಬಂಡಿ ಚೆನ್ನಾಗಿ ಓಡುತ್ತದೆ. ಇಲ್ಲ ಅಂತಂದ್ರೆ ಏನಾಗ್ಬಿಡುತ್ತೆ, ಬರೀ ಬ್ಯಾಂಕ್ ಬ್ಯಾಲೆನ್ಸ್ ಇದ್ರೆ 1 ಟೈರ್ ಟ್ರ್ಯಾಕ್ಟರ್ದು ಮತ್ತೆ 1 ಟೈರ್ ಸೈಕಲ್ದು ಆಗ್ತದೆ. ಅದು ನಮ್ಮ ಜೀವನದ ಪರಿಸ್ಥಿತಿ ಆಗಿರೋದು. ಎಷ್ಟು ಹಣ ಇದೆ, ನಮ್ ಕಡೆ ಎಲ್ಲಾ ವ್ಯವಸ್ಥೆ ಇದೆ, ಕಾರ್ ಇದೆ, ಆದ್ರೆ ಮುಖದ ಮೇಲೆ ಖುಷಿ ಇಲ್ಲ, ಆನಂದ ಇಲ್ಲ, ಜೀವನದ ತೃಪ್ತಿ ಇಲ್ಲ. ಅದು ಎಲ್ಲಿದೆ? ಸೇವೆಯಲ್ಲಿದೆ. ಸೇವೆ ನಿರಂತರ ಮಾಡ್ತಾ ಇದ್ರೆ ನಮ್ಮ ಚಿತ್ತದ ಶುದ್ಧಿ ಆಗ್ತದೆ. ಅವಾಗ ಯೋಗ ಅಥವಾ ಯಾವುದೇ ಕಾಯಕ ಅದು ಪ್ರದರ್ಶನ ಆಗುದಿಲ್ಲ. ಅವಾಗ ಪ್ರಭು ದರ್ಶನ ಆಗ್ಲಿಕ್ಕೆ ಶುರು ಆಗುತ್ತೆ. ಪ್ರತಿಯೊಬ್ಬ ಮಾನವನಲ್ಲಿ ಆ ದೇವರನ್ನು, ಆ ನಾರಾಯಣನನ್ನು, ಆ ಭಗವಂತನನ್ನು ಕಾಣ್ಲಿಕ್ಕೆ ನೀವು ಆರಂಭ ಮಾಡ್ತೀರಿ. ಆ ಗುರುಗಳು ಪ್ರತಿ ಕ್ಷಣ ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿ ಭಾವ ಇದ್ರೆ ಖಂಡಿತ ನಾವು ತಪ್ಪುಗಳು ಮಾಡುವುದಿಲ್ಲ, ತಪ್ಪುಗಳು ತಿದ್ದಲಿಕ್ಕೆ ಆರಂಭ ಮಾಡ್ತೀವಿ. ನಾವು ಸಿದ್ದೇಶ್ವರ ಅಪ್ಪಾಜಿಯವರ ಒಂದು ಕಾಲದಲ್ಲಿ ನೀವು ಇದ್ದಿದ್ದೆ ನಮ್ಮೆಲ್ಲರ ಪುಣ್ಯ. ನಾನು ಸುಮಾರು 30-32 ವರ್ಷದಿಂದ ಅವರ ಒಂದು ಸಂಪರ್ಕದಲ್ಲಿ ಇದ್ಕೊಂಡು ಅವರ ಒಂದು ಆಶೀರ್ವಾದದಿಂದ ಈ ಒಂದು ಸೇವೆ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಎಲ್ಲ ಅಧಿಕಾರಿಗಳು ಇದ್ದೀರಿ. ನೀವು ಮನಸ್ಸು ಮಾಡಿದರೆ ಇಡೀ ಆ ತಾಲೂಕ ಯೋಗಮಯ ಮಾಡ್ಬೋದು. ನಮ್ಮ ಸಂಕಲ್ಪ ಇದೆ, ಹಳ್ಳಿಗೆ ಒಂದು ಯೋಗ ಕೇಂದ್ರ ಮಾಡಬೇಕು, ಮನೆಗೊಬ್ಬರು ಯೋಗ ಶಿಕ್ಷಕರಾಗಬೇಕು, ಯೋಗಮಯ ಕರ್ನಾಟಕ ಆಗ್ಬೇಕು, ಯೋಗಯುಕ್ತ ರೋಗ ಮುಕ್ತ ಮಾಡುವಂತ ಸಂಕಲ್ಪ ಇದೆ. ಅದಕ್ಕೆ ತಮ್ಮೆಲ್ಲರಿಗೆ ನಾನು ಈ ಹಬ್ಬದ ಈ ಒಂದು ಸತ್ಸಂಗ, ಈ ವಿಶೇಷ ಗುರು ಪೂರ್ಣಿಮೆ, ಗುರುವಿಗೆ ಏನ್ ಬೇಕು? ಗುರುವಿಗೆ ಹಣ ಬೇಕಾಗಿಲ್ಲ. ಗುರುವಿಗೆ ಅವ್ರ ಕನಸು ಏನಿರುತ್ತೆ ಅದನ್ನ ನೆನಸು ಮಾಡಿದ್ರೆ, ಅವರು ಅನ್ಕೊಂಡಿದ್ದನ್ನು ನಾವು ಕಾಣಿಕೆಯಾಗಿ ಕೊಟ್ರೆ ದೇವರಾಣಿ ಅದು ಅವ್ರಿಗೆ ಬಹಳ ತೃಪ್ತಿ ಆಗುತ್ತೆ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಗುರುದಕ್ಷಿಣೆ ಕೊಡ್ಬೇಕು ಅಂತ ಮನಸ್ಸಿನಲ್ಲಿ ಇದ್ರೆ 10 ಜನರಿಗೆ ಯೋಗದ ವಿಷಯ ಹೇಳ್ರಿ, ಆಯುರ್ವೇದದ ವಿಷಯ ಹೇಳ್ರಿ. ಬೆಳಿಗ್ಗೆ ನಾನು 6 ಗಂಟೆಗೆ ಏನೋ ಫೇಸ್ಬುಕ್ ಲೈವ್ ಮಾಡ್ತೀನಲ್ಲ, ಅವ್ರ ಹಳ್ಳಿಯಿಂದ ಜನ ನನ್ನ ಜೊತೆ ಯೋಗ ಮಾಡ್ಬೋದು. ಇದನ್ನ ಹೇಳಿದ್ರೆ ನೀವೆಲ್ಲರೂ ನಿಜವಾದ ಗುರುದಕ್ಷಿಣೆ ಅರ್ಪಣೆ ಮಾಡಿದಂತೆ ಆಗುತ್ತೆ. ಎಲ್ರಿಗೂ ಮತ್ತೊಮ್ಮೆ ಈ ಹಬ್ಬದ ಶುಭಾಶಯಗಳು ಹೇಳ್ತಾ, ನಾವು ಜೀವನದಲ್ಲಿ ಒಂದು 70 ವರ್ಷ, 60 ವರ್ಷ, 80 ವರ್ಷ ಎಷ್ಟು ಬದುಕ್ತೀವಿ, ಸುಮಾರು 10 ಕೋಟಿ ಬೆಲೆ ಬಾಳುವಂತ ಆಕ್ಸಿಜನ್ ಈ ಗಿಡ ಮರದಿಂದ ನಾವು ಪಡಿತೀವಿ. ಅದಕ್ಕೆ ಅಟ್ಲೀಸ್ಟ್ ಎಲ್ಲ ಶುಭ ಸಂದರ್ಭಗಳಲ್ಲಿ ನಮ್ಮ ಒಂದು ಗಿಡವನ್ನು ನೆಟ್ಟುವಂತ ಸಂಕಲ್ಪ ಮಾಡಬೇಕು ಅಂತ ಹೇಳ್ತಾ ತಮ್ಮೆಲ್ರಿಗೂ ಅನಂತ ಧನ್ಯವಾದಗಳು. ಬೇಗನೆ ನಾನು ಬರ್ತೀನಿ. ತುಂಬಾ ದಿನ ಆಯ್ತು ನಿಮ್ ಕಡೆ ಬಂದಿಲ್ಲ. ಶುಭಾಶಯ ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ. ಬೋಲೋ ಭಾರತ್ ಮಾತಾ ಕಿ, ಕರ್ನಾಟಕ ಮಾತಾ ಕಿ, ಹೋಲಿಯೇ ನಡೆದಾಡುವ ದೇವರು ಸಿದ್ದೇಶ್ವರ ಮಹಾರಾಜ ಕಿ, ಆಜ್ ಕೆ ಆನಂದ ಕಿ. ಧನ್ಯವಾದಗಳು. ವಿಶೇಷವಾಗಿ ಬಾಲಕೃಷ್ಣ ಕೊಳೆಕರ್